ಬೀದರ್ನಲ್ಲಿ ಈ ಖಾಸಗಿ ಆಸ್ಪತ್ರೆಯ ವೈದ್ಯರು ಮಾನವೀಯತೆಯನ್ನೇ ಮರೆತ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ 2,000 ಕಡಿಮೆ ಆಗಿರೋದು 2,000 ಕಡಿಮೆ ಆಯಿತು ಅಂತ ಚಿಕಿತ್ಸೆಯನ್ನ ಕೊಟ್ಟಿಲ್ಲ ಇಲ್ಲಿನ ವೈದ್ಯರು. ಏಸೋ ಸಾಯಿ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮೃತ ಬಾಲಕನ ಶವ ಇಟ್ಟು ಧರಣಿ ಮಾಡ್ತಾ ಇದ್ದಾರೆ. ಜಾಗೃತ್ ರಾಥೋಡ್ ಮೃತಪಟ್ಟಿರುವಂತಹ ಬಾಲಕ. ಔರಾದ್ ತಾಲೂಕಿನ ಜಬ್ಬಗಿ ಗ್ರಾಮದ ಜಾಗೃತ್ ರಾಥೋಡ್ ಬಾಲಕ ಮೃತಪಟ್ಟಿದ್ರು ಕೂಡ ಚಿಕಿತ್ಸೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಫೆಬ್ರವರಿ 16ರಂದು ಈತ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ. ನಂತರ ಚಿಕಿತ್ಸೆಗೆ ಅಂತ ಇದೇ ಆಸ್ಪತ್ರೆಗೆ ತಂದು ಸೇರಿಸಿದ್ರು. 1.5 ಲಕ್ಷ ಕಟ್ಟಿಸ್ಕೊಂಡಿದ್ದಾರೆ. ಚಿಕಿತ್ಸೆ ಆರಂಭಿಸಿದ್ದಾರೆ. ಹಂತ ಹಂತವಾಗಿ 4 ಲಕ್ಷದವರೆಗೂ ಕೂಡ ಆನಂತರ ಹಣ ಕಟ್ಟಿಸ್ಕೊಂಡಿರೋದು. ಇಲ್ಲಿನ ಆಸ್ಪತ್ರೆ ಸಿಬ್ಬಂದಿ 1-2 ಲಕ್ಷದವರೆಗೂ ಕಟ್ಟಿಸ್ಕೊಂಡಿದ್ದಾರೆ. 85,000 ಪಾವತಿ ಮಾಡಿ ಹೆಚ್ಚುವರಿ ಚಿಕಿತ್ಸೆ ಕೊಡಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಂತೆ. ಆನಂತರ ಇಲ್ಲಿ ಸಾಧ್ಯ ಇಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಯಾವಾಗ ಅಂತಂದರೆ ಆತ ಮೃತಪಟ್ಟು ಸುಮಾರು ಹೊತ್ತು ಆಗಿದೆ ಅನ್ನುವಂಥದ್ದು ಈಗ ಕುಟುಂಬಸ್ಥರ ಆರೋಪ. ಮೃತಪಟ್ಟಿದ್ರು ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಸುಮಾರು ಒಂದು ಇಡೀ ದಿನ ಅದೇ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. 28,000 ಇದೆ ನಮ್ಮ ಹತ್ರ, 30,000 ಇಲ್ಲ ಹೇಳಿದ್ರು, 2,000 ಇಲ್ಲ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ವಂತೆ. ಇಲ್ಲಿ ಫಸ್ಟ್ ಬಿಲ್ ಪೇ ಮಾಡಿರಿ. 85,000 ಬಿಲ್ ಪೇ ಮಾಡಿರಿ. ಆದ ನಂತರ ನಾವು ಹೊರಗಡೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದರು. 85 ನಮ್ಮ ಹತ್ರ ಇದ್ದಿಲ್ಲ. 85,000 ಕೇಳಿದ್ರು. ಅಂದ್ರೆ ನಮ್ಮ ಹತ್ರ ಅಷ್ಟು ದುಡ್ಡು ಇದ್ದಿಲ್ಲ. ಅಂದ್ರೆ ನಾವೇನು ಮಾಡಿದೆವು 28,000 ಇತ್ತು ನಮ್ಮ ಹತ್ರ. ನಾನು ಅಂದೆ 28,000 ಅದ ಸರ್ ನಮ್ಮಲ್ಲಿ, 28 ಕೊಡ್ತೀವಿ ಅಂತಂದೆ. ಅಂದರೆ 80,000 ಅವ್ರು ಬಿಲ್ ಆಗಿತ್ತಲ್ಲ ಸರ್. 85 ಆಗಿತ್ತು. ಅವರು 30,000ಕ್ಕೆ ಹ್ಞೂ ಅಂದರು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿತ್ತು ಪೇಷಂಟಿನ ಡೆತ್ ಆಗಿದೆ ಅಂತ ಗೊತ್ತಾಗಿತ್ತು. ನಮಗೆ ಇನ್ಫಾರ್ಮ್ ಮಾಡಿಲ್ಲ ಅವರು. ಅಂದ್ರೆ ನಾವೇನು ಮಾಡಿದ್ವಿ, ಡೆತ್ ಆಗ್ಯದ ಮಾಡ್ತಾರೆ ನೋಡಮ್ಮ ಅಂತ ಬಿಲ್ ಕಟ್ಟಿವಿ. 2,000 ರೂಪಾಯಿ ಕಡಿಮೆ ಇತ್ತು ಸರ್. 2,000 ರೂಪಾಯಿ ನಮ್ಮ ಹತ್ರ 2,000 ಕಡಿಮೆ ಇದೆ ಸರ್ ಅಂತ ರಿಕ್ವೆಸ್ಟ್ ಮಾಡಿದೆ. 2,000 ರೂಪಾಯಿ ನಮ್ಮ ಹತ್ರ ಕಡಿಮೆ ಇದೆ ಸರ್ ಅಂತ ರಿಕ್ವೆಸ್ಟ್ ಮಾಡಿದೆ. ಅವ್ರು ಏನಂತಾರೆ, ಇಲ್ಲ ನಡಲ್ಲ, 2,000 ಕೊಡಬೇಕು ಇಲ್ಲೇ ಅಂದ್ರೆ. ನಾ ಅಂದೆ ನಮ್ಮ ಹತ್ರ 2,000 ಇರಲಿಲ್ಲ. ಅಂದ್ರೆ ನಾನು ಕಲೆಕ್ಷನ್ ಮಾಡಿದೆ, ಎಲ್ಲರ ಬಳಿ ಕಲೆಕ್ಷನ್ ಮಾಡಿದೆ. 100 ರೂಪೀಸ್ ಕಲೆಕ್ಷನ್ ಮಾಡಿ ಕೊಟ್ಟೆ. ಇದು ನಮ್ಮ ತಮ್ಮರದ್ದು ಡೆತ್ ಆಗಿದೆ ರೀ. ಆಕ್ಸಿಡೆಂಟ್ ಬಗ್ಗೆ ಡೆತ್ ಆಗ್ಯದ. ಹ್ಞೂ ರೀ. ಇದಕ್ಕೂ ನಮ್ಮ ತಮ್ಮಗೆ ನಿನ್ನೆ ಈ ಟೈಮಿಗೆ ಡೆತ್ ಆಗ್ಯದ. ಮತ್ತು ಇವತ್ತು ಈ ಟೈಮಿಗೆ ಭೀ ಹೇಳಿಲ್ಲ ಅವರು. ಹಾಂ ರೀ. ಹಾಂ ಸೋಲಾಪುರಕ್ಕೆ ಹೋಗ್ರಿ ಅಂತ ಹೇಳಾರ ಅವರು. ಸೋಲಾಪುರ ಬೀದರ್ನಲ್ಲಿ ಈ ಖಾಸಗಿ ಆಸ್ಪತ್ರೆಯ ವೈದ್ಯರು ಮಾನವೀಯತೆಯನ್ನೇ ಮರೆತ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ 2,000 ಕಡಿಮೆ ಆಗಿರೋದು 2,000 ಕಡಿಮೆ ಆಯಿತು ಅಂತ ಚಿಕಿತ್ಸೆಯನ್ನ ಕೊಟ್ಟಿಲ್ಲ ಇಲ್ಲಿನ ವೈದ್ಯರು. ಏಸೋ ಸಾಯಿ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮೃತ ಬಾಲಕನ ಶವ ಇಟ್ಟು ಧರಣಿ ಮಾಡ್ತಾ ಇದ್ದಾರೆ. ಜಾಗೃತ್ ರಾಥೋಡ್ ಮೃತಪಟ್ಟಿರುವಂತಹ ಬಾಲಕ. ಔರಾದ್ ತಾಲೂಕಿನ ಜಬ್ಬಗಿ ಗ್ರಾಮದ ಜಾಗೃತ್ ರಾಥೋಡ್ ಬಾಲಕ ಮೃತಪಟ್ಟಿದ್ರು ಕೂಡ ಚಿಕಿತ್ಸೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಫೆಬ್ರವರಿ 16ರಂದು ಈತ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ. ನಂತರ ಚಿಕಿತ್ಸೆಗೆ ಅಂತ ಇದೇ ಆಸ್ಪತ್ರೆಗೆ ತಂದು ಸೇರಿಸಿದ್ರು. 1.5 ಲಕ್ಷ ಕಟ್ಟಿಸ್ಕೊಂಡಿದ್ದಾರೆ. ಚಿಕಿತ್ಸೆ ಆರಂಭಿಸಿದ್ದಾರೆ. ಹಂತ ಹಂತವಾಗಿ 4 ಲಕ್ಷದವರೆಗೂ ಕೂಡ ಆನಂತರ ಹಣ ಕಟ್ಟಿಸ್ಕೊಂಡಿರೋದು. ಇಲ್ಲಿನ ಆಸ್ಪತ್ರೆ ಸಿಬ್ಬಂದಿ 1-2 ಲಕ್ಷದವರೆಗೂ ಕಟ್ಟಿಸ್ಕೊಂಡಿದ್ದಾರೆ. 85,000 ಪಾವತಿ ಮಾಡಿ ಹೆಚ್ಚುವರಿ ಚಿಕಿತ್ಸೆ ಕೊಡಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಂತೆ. ಆನಂತರ ಇಲ್ಲಿ ಸಾಧ್ಯ ಇಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಯಾವಾಗ ಅಂತಂದರೆ ಆತ ಮೃತಪಟ್ಟು ಸುಮಾರು ಹೊತ್ತು ಆಗಿದೆ ಅನ್ನುವಂಥದ್ದು ಈಗ ಕುಟುಂಬಸ್ಥರ ಆರೋಪ. ಮೃತಪಟ್ಟಿದ್ರು ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಸುಮಾರು ಒಂದು ಇಡೀ ದಿನ ಅದೇ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. 28,000 ಇದೆ ನಮ್ಮ ಹತ್ರ, 30,000 ಇಲ್ಲ ಹೇಳಿದ್ರು, 2,000 ಇಲ್ಲ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ವಂತೆ. ಇಲ್ಲಿ ಫಸ್ಟ್ ಬಿಲ್ ಪೇ ಮಾಡಿರಿ. 85,000 ಬಿಲ್ ಪೇ ಮಾಡಿರಿ. ಆದ ನಂತರ ನಾವು ಹೊರಗಡೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದರು. 85 ನಮ್ಮ ಹತ್ರ ಇದ್ದಿಲ್ಲ. 85,000 ಕೇಳಿದ್ರು. ಅಂದ್ರೆ ನಮ್ಮ ಹತ್ರ ಅಷ್ಟು ದುಡ್ಡು ಇದ್ದಿಲ್ಲ. ಅಂದ್ರೆ ನಾವೇನು ಮಾಡಿದೆವು 28,000 ಇತ್ತು ನಮ್ಮ ಹತ್ರ. ನಾನು ಅಂದೆ 28,000 ಅದ ಸರ್ ನಮ್ಮಲ್ಲಿ, 28 ಕೊಡ್ತೀವಿ ಅಂತಂದೆ. ಅಂದರೆ 80,000 ಅವ್ರು ಬಿಲ್ ಆಗಿತ್ತಲ್ಲ ಸರ್. 85 ಆಗಿತ್ತು. ಅವರು 30,000ಕ್ಕೆ ಹ್ಞೂ ಅಂದರು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿತ್ತು
ಪೇಷಂಟಿನ ಡೆತ್ ಆಗಿದೆ ಅಂತ ಗೊತ್ತಾಗಿತ್ತು, ನಮಗೆ ಇನ್ಫಾರ್ಮ್ ಮಾಡಿಲ್ಲ ಅವ್ರು. ಅಂದ್ರೆ ನಾವೇನು ಮಾಡಿದ್ವಿ, ಡೆತ್ ಆಗ್ಯದ ಮಾಡ್ತಾರೆ ನೋಡಮ್ಮ ಅಂತ ಬಿಲ್ ಕಟ್ಟಿವಿ. 2,000 ರೂಪಾಯಿ ಕಡಿಮೆ ಇತ್ತು ಸರ್. 2,000 ರೂಪಾಯಿ ನಮ್ಮ ಹತ್ರ 2,000 ಕಡಿಮೆ ಇದೆ ಸರ್ ಅಂತ ರಿಕ್ವೆಸ್ಟ್ ಮಾಡಿದೆ. 2,000 ರೂಪಾಯಿ ನಮ್ಮ ಹತ್ರ ಕಡಿಮೆ ಇದೆ ಸರ್ ಅಂತ ರಿಕ್ವೆಸ್ಟ್ ಮಾಡಿದೆ. ಅವ್ರು ಏನಂತಾರೆ, ಇಲ್ಲ ನಡಲ್ಲ, 2,000 ಕೊಡಬೇಕು ಇಲ್ಲೇ. ಅಂದ್ರೆ ನಾ ಅಂದೆ, ನಮ್ಮ ಹತ್ರ 2,000 ಇರಲಿಲ್ಲ. ಅಂದ್ರೆ ನಾನು ಕಲೆಕ್ಷನ್ ಮಾಡಿದೆ, ಎಲ್ಲರ ಬಳಿ ಕಲೆಕ್ಷನ್ ಮಾಡಿದೆ. 100 ರೂಪೀಸ್ ಕಲೆಕ್ಷನ್ ಮಾಡಿ ಕೊಟ್ಟೆ. ಇದು ನಮ್ಮ ತಮ್ಮರದ್ದು ಡೆತ್ ಆಗಿದೆ ರೀ, ಆಕ್ಸಿಡೆಂಟ್ ಬಗ್ಗೆ ಡೆತ್ ಆಗ್ಯದ. ಹ್ಞೂ ರೀ, ಇದಕ್ಕೂ ನಮ್ಮ ತಮ್ಮಗೆ ನಿನ್ನೆ ಈ ಟೈಮಿಗೆ ಡೆತ್ ಆಗ್ಯದ, ಮತ್ತು ಇವತ್ತು ಈ ಟೈಮಿಗೆ ಭೀ ಹೇಳಿಲ್ಲ ಅವರು ಸತ್ತರಂತ ನಿಮಗೆ ಹೇಳಿಲ್ಲ. ಹಾಂ ರೀ, ಆದರೂ ಬಾಡಿ ಸೋಲಾಪುರ ತಗೊಂಡಂತ ಹೇಳಿರಲ್ಲ. ಹಾಂ ಸೋಲಾಪುರಕ್ಕೆ ಹೋಗ್ರಿ ಅಂತ ಹೇಳಾರ ಅವರು. ಸೋಲಾಪುರ ಬೀದರ್ನಲ್ಲಿ ಈ ಖಾಸಗಿ ಆಸ್ಪತ್ರೆಯ ವೈದ್ಯರು ಮಾನವೀಯತೆಯನ್ನೇ ಮರೆತ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ 2,000 ಕಡಿಮೆ ಆಗಿರೋದು, 2,000 ಕಡಿಮೆ ಆಯಿತು ಅಂತ ಚಿಕಿತ್ಸೆಯನ್ನ ಕೊಟ್ಟಿಲ್ಲ ಇಲ್ಲಿನ ವೈದ್ಯರು. ಏಸೋ ಸಾಯಿ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮೃತ ಬಾಲಕನ ಶವ ಇಟ್ಟು ಧರಣಿ ಮಾಡ್ತಾ ಇದ್ದಾರೆ. ಜಾಗೃತ್ ರಾಥೋಡ್ ಮೃತಪಟ್ಟಿರುವಂತಹ ಬಾಲಕ, ಔರಾದ್ ತಾಲೂಕಿನ ಜಬ್ಬಗಿ ಗ್ರಾಮದ ಜಾಗೃತ್ ರಾಥೋಡ್ ಬಾಲಕ ಮೃತಪಟ್ಟಿದ್ರು ಕೂಡ ಚಿಕಿತ್ಸೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಫೆಬ್ರವರಿ 16ರಂದು ಈತ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ. ನಂತರ ಚಿಕಿತ್ಸೆಗೆ ಅಂತ ಇದೇ ಆಸ್ಪತ್ರೆಗೆ ತಂದು ಸೇರಿಸಿದ್ರು. 1.5 ಲಕ್ಷ ಕಟ್ಟಿಸ್ಕೊಂಡಿದ್ದಾರೆ, ಚಿಕಿತ್ಸೆ ಆರಂಭಿಸಿದ್ದಾರೆ. ಹಂತ ಹಂತವಾಗಿ 4 ಲಕ್ಷದವರೆಗೂ ಕೂಡ ಆನಂತರ ಹಣ ಕಟ್ಟಿಸ್ಕೊಂಡಿರೋದು. ಇಲ್ಲಿನ ಆಸ್ಪತ್ರೆ ಸಿಬ್ಬಂದಿ 1-2 4 ಲಕ್ಷದವರೆಗೂ ಕಟ್ಟಿಸ್ಕೊಂಡಿದ್ದಾರೆ. 85,000 ಪಾವತಿ ಮಾಡಿ ಹೆಚ್ಚುವರಿ ಚಿಕಿತ್ಸೆ ಕೊಡಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಂತೆ. ಆನಂತರ ಇಲ್ಲಿ ಸಾಧ್ಯ ಇಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಯಾವಾಗ ಅಂತಂದರೆ ಆತ ಮೃತಪಟ್ಟು ಸುಮಾರು ಹೊತ್ತು ಆಗಿದೆ ಅನ್ನುವಂಥದ್ದು ಈಗ ಕುಟುಂಬಸ್ಥರ ಆರೋಪ. ಮೃತಪಟ್ಟಿದ್ರು ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು, ಸುಮಾರು ಒಂದು ಇಡೀ ದಿನ ಅದೇ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. 28,000 ಇದೆ ನಮ್ಮ ಹತ್ರ, 30,000 ಇಲ್ಲ ಹೇಳಿದ್ರು, 2,000 ಇಲ್ಲ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ವಂತೆ. ಇಲ್ಲಿ ಫಸ್ಟ್ ಬಿಲ್ ಪೇ ಮಾಡಿರಿ, ಒಟ್ಟು ಬರ್ಗೊಟ್ಟಿದ್ದಾವ 85,000 ಬಿಲ್ ಪೇ ಮಾಡಿರಿ. ಆದ ನಂತರ ನಾವು ಹೊರಗಡೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದರು. 85 ನಮ್ಮ ಹತ್ರ ಇದ್ದಿಲ್ಲ, 85,000 ಕೇಳಿದ್ರು. ಅಂದ್ರೆ ನಮ್ಮ ಹತ್ರ ಅಷ್ಟು ದುಡ್ಡು ಇದ್ದಿಲ್ಲ. ಅಂದ್ರೆ ನಾವೇನು ಮಾಡಿದೆವು, 28,000 ಇತ್ತು ನಮ್ಮ ಹತ್ರ. ನಾನು ಅಂದೆ 28,000 ಅದ ಸರ್ ನಮ್ಮಲ್ಲಿ, 28 ಕೊಡ್ತೀವಿ ಅಂತಂದೆ. ಅಂದರೆ 80,000 ಅವ್ರ ಬಿಲ್ ಆಗಿತ್ತಲ್ಲ ಸರ್, 85 ಆಗಿತ್ತು. ಅವರು 30,000 ಹ್ಞೂ ಅಂದರು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿತ್ತು ಪೇಷಂಟಿನ ಡೆತ್ ಆಗಿದೆ ಅಂತ ಗೊತ್ತಾಗಿತ್ತು, ನಮಗೆ ಇನ್ಫಾರ್ಮ್ ಮಾಡಿಲ್ಲ ಅವ್ರು. ಅಂದ್ರೆ ನಾವೇನು ಮಾಡಿದ್ವಿ, ಡೆತ್ ಆಗ್ಯದ ಮಾಡ್ತಾರೆ ನೋಡಮ್ಮ ಅಂತ ಬಿಲ್ ಕಟ್ಟಿವಿ. 2,000 ರೂಪಾಯಿ ಕಡಿಮೆ ಇತ್ತು ಸರ್. 2,000 ರೂಪಾಯಿ ನಮ್ಮ ಹತ್ರ 2,000 ಕಡಿಮೆ ಇದೆ ಸರ್ ಅಂತ ರಿಕ್ವೆಸ್ಟ್ ಮಾಡಿದೆ. 2,000 ರೂಪಾಯಿ ನಮ್ಮ ಹತ್ರ ಕಡಿಮೆ ಇದೆ ಸರ್ ಅಂತ ರಿಕ್ವೆಸ್ಟ್ ಮಾಡಿದೆ. ಅವ್ರು ಏನಂತಾರೆ, ಇಲ್ಲ ನಡಲ್ಲ, 2,000 ಕೊಡಬೇಕು ಇಲ್ಲೇ. ಅಂದ್ರೆ ನಾ ಅಂದೆ, ನಮ್ಮ ಹತ್ರ 2,000 ಇರಲಿಲ್ಲ. ಅಂದ್ರೆ ನಾನು ಕಲೆಕ್ಷನ್ ಮಾಡಿದೆ, ಎಲ್ಲರ ಬಳಿ ಕಲೆಕ್ಷನ್ ಮಾಡಿದೆ. 100 ರೂಪೀಸ್ ಕಲೆಕ್ಷನ್ ಮಾಡಿ ಕೊಟ್ಟೆ. ಇದು ನಮ್ಮ ತಮ್ಮರದ್ದು ಡೆತ್ ಆಗಿದೆ ರೀ, ಆಕ್ಸಿಡೆಂಟ್ ಬಗ್ಗೆ ಡೆತ್ ಆಗ್ಯದ. ಹ್ಞೂ ರೀ, ಇದಕ್ಕೂ ನಮ್ಮ ತಮ್ಮಗೆ ನಿನ್ನೆ ಈ ಟೈಮಿಗೆ ಡೆತ್ ಆಗ್ಯದ, ಮತ್ತು ಇವತ್ತು ಈ ಟೈಮಿಗೆ ಭೀ ಹೇಳಿಲ್ಲ ಅವರು ಸತ್ತರಂತ ನಿಮಗೆ ಹೇಳಿಲ್ಲ. ಹಾಂ ರೀ, ಆದರೂ ಬಾಡಿ ಸೋಲಾಪುರ ತಗೊಂಡಂತ ಹೇಳಿರಲ್ಲ. ಹಾಂ ಸೋಲಾಪುರಕ್ಕೆ ಹೋಗ್ರಿ ಅಂತ ಹೇಳಾರ ಅವರು. ಸೋಲಾಪುರ ಏನು